ನಮ್ಮ ನಂಬಿಕೆನೂ ಕೂಡ ಹೇಗಿರ್ಬೇಕಂದ್ರೆ ಆತ ಗುರುನಾಥನಾಗಿರ್ಲಿ. ಅಪ್ಪ ಮುರುಗೇಂದ್ರ ರಾಜ್ ಅವ್ರ ಮನೆಗೆ ಬಂದಾರಂತಂದ್ರೆ ಗುರುನಾಥನ ಬರ್ಮಾಡ್ಕೋತಕ್ಕಂಥ ಆಚಾರ ವಿಚಾರ ಸಂಸ್ಕಾರ ಭಯಭಕ್ತಿ ನಮ್ಮೊಳಗಿತ್ತಂತಂದ್ರೆ ನಾವು ಹೇಮರೆಡ್ಡಿ ಮಲ್ಲಮ್ಮನ ಆಗ್ಬಹುದ. ಹಂಗೆ ಹೋದ್ವಿ ಅಂತಂದ್ರೆ ಏನು ಬೇಕಾದಾಗ್ಬೋದು. ಯಾಕೆ ಅಷ್ಟು ತಾಳ್ಮೆ ನಮ್ಮಲ್ಲಿ ಇಲ್ರಿ. ಕರೆ ಹೇಳ್ರಿ ಅವ್ವ, ಭಾಳ ಮಂದಿ ನೀವೆಲ್ಲ ಅಂತಿರ್ತೀರಿ, ಇಲ್ರಿ ಗುರುನಾಥ ನಮಗೆ ಒಲಿವಲ್ಲ, ಆ ಜನ ನಮಗೆ ಒಲಿವಲ್ಲ ಅಂತ ತಿಳ್ಕೊಂಡು ಅಂತಿರಲ್ಲ. ನಾನು ನಿಮಗೆ ಕೇಳ್ತೀನಿ, ಶಿವಯೋಗೇಶ್ವರ ಗದ್ದಿಗೆ ಬರಾಕತ್ತೀರ ಅಂತಂದ್ರೆ ನಿಮಗೆಲ್ಲ ಗೊತ್ತೈತಿ. ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಕಾಮಧೇನು ಕಲ್ಪವೃಕ್ಷ. ಹಸಿದು ಬಂದವರಿಗೆ ಅನ್ನ ಕೊಟ್ಟಾರ, ದಾಹ ಅಂತ ಬಂದವ್ರು ನೀರು ಕೊಟ್ಟಾರ, ಕಷ್ಟ ಅಂತ ಬಂದವ್ರ ಕಷ್ಟವನ್ನು ದೂರ ಮಾಡುವಂಥ ಶಿವಯೋಗೇಶ್ವರಿ ನಮ್ಮ ಊರಾಗ ಅದಾರ ಅಂತಂದ್ರೆ ನಿಮಗೆಲ್ಲ ಗೊತ್ತೈತಿ. ಬೆಳಗ್ಗೆ ಎದ್ಕೊಳ್ಳಿ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಬರ್ತಿರ್ತಿರಲ್ಲ. ಇವತ್ತಿನ ದಿವಸ ಅಥವಾ ನಿನ್ನೆ ದಿವಸ ಇಟ್ಕೋರಿ, ನೀವು ಶಿವಯೋಗೇಶ್ವರಿಯರ ಗದ್ದಿಗೆ ನಮಸ್ಕಾರ ಮಾಡಕ್ಕೆ ಬಂದಿರಿ ಅಂತಂದ್ರೆ ಆತನ ಗದ್ದಿಗೆ ಮುಂದೆ ನಿಂತ್ಕೊಂಡ್ರಿ ಅಂತಂದ್ರೆ ಕರೆ ಹೇಳ್ರಿ ಅವ್ವ, ನೀವೆಲ್ಲರೂ ಅಲ್ಲೇ ನಿಂತೀರೆ ಹ್ಞೂರನ್ರಿ ನಿಂತಿರಿ ಇಲ್ಲವ? ಹ್ಞೂ ನಿಂತೇವಪ್ಪ ಅಂತೀರಿ ಅಲ್ಲ. ನಾನು ನಿಮಗೆ ಕೇಳ್ತೀನಿ, ನೀವು ನಿಂತೀರಿ, ನಿಮ್ಮ ಮನಸ್ಸು ಅಲ್ಲೇ ಐತ್ಯಾ? ಅಲ್ಲೇ ಐತ್ರಿ? ಕರೆ ನೋಡೋಣ. ಯಪ್ಪ ಈಗಾಗಲೇ 8 ಗಂಟೆಗೆ ಇಟ್ಟು ಚಂದ ಧಾರಾವಾಹಿ ಬರ್ತಿತ್ತ, ಚಚ ಹೇಳಕ್ಕವಲ್ಲ. ಇವು ನಮ್ಮ ಮುರುಗೇಂದ್ರಪ್ಪ ಅವರು ಯಾಕೆ ಈ ಪ್ರವಚನ ಹಚ್ಚಿದ್ರೆ, ಯಾಕೆ ಈ ತೇರಿಂಗ್ ಗಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ರೆ, ನಮ್ಮ ಧಾರಾವಾಹಿ ತಪ್ಪೈತಿ ಅಂತೇಳಿ ಮನಸ್ಸಿನ ಬೇಯವ್ರು ಯಾರೋ ಏನೋ ಅಲ್ಲ. ಅದಕ್ಕೆ ಬಿಡ್ರಿ, ಬ್ಯಾಡ ಹೋಲಿ. ನಿನ್ನೆ ದಿವಸ ನಂಗೆ ಯರಗಟ್ಟಿಗೆ ಹೋಗಿ ಚಲೋ ಕಾಲಾಗಿನ್ನು 500 ರೂಪಾಯಿ ಕೊಟ್ಟು ತೊಗೊಂಡ್ಬಂದಿರಿ. 500 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ಕಾಲಾಗಿನ ತೊಗೊಂಬಂದಿರಿ ಅಂತಂದ್ರೆ ಬೆಳಗ್ಗೆ ಎದ್ಕೊಳ್ಳಿ ಏನೋ ಒಂದು ಕಾರ್ಯಕ್ಕೆ ಹೊಂಟೇರಿ, ಶುಭ ಕಾರ್ಯಕ್ಕೆ ಹೋಗುವಂಥ ಸಮಯದೊಳಗೆ ಅಜ್ಜನ ದರ್ಶನ ಮಾಡ್ಬೇಕಂತ ತಿಳ್ಕೊಂಡು 3 ಮಂದಿ ತ್ರಿಮೂರ್ತಿಗಳ ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ಹಾಕ್ಕೊಂಡು ಬಂದಿರಲ್ಲ. ಅವನೇನು ಅಲ್ಲೇ ಒಳಗೆ ಹಾಕ್ಕೊಂಡು ಕೆರೆಯನ್ನು ಬಿಡ್ತೀರಿ? ಎಲ್ಲಿ ಬಿಡ್ತೀರಿ? ಬಿಡಕ್ಕಂತ ಒಂದು ಜಾಗ ಐತಿ ಅಲ್ಲ. ಕರೆ ಹೇಳ್ರಿ, ಹೊರಗೆ ಬಿಟ್ಟಿರಲ್ಲ. ಹೊರಗೆ ಬಿಟ್ಟಂಥ ಸಮಯದೊಳಗೆ ಹೋಗಿ ತ್ರಿಮೂರ್ತಿಯ ಗದ್ದಿ ಮುಂದೆ ನಮಸ್ಕಾರ ಮಾಡಕತ್ತಿಲ್ಲ. ಕರೆ ಹೇಳ್ರಿ ಅವ್ವ, ನಿಮ್ಮೆಲ್ಲರ ಮನಸ್ಸು ಅಲ್ಲೇ ಐತೆ? ಅಲ್ಲಿವಾನ ಯಪ್ಪ ಶಿವಯೋಗೇಶ್ವರ, ನಿನ್ನೆರ ಎರಗಟ್ಟಿಗೂ 500 ರೂಪಾಯಿ ಕಾಲಾಗಿನ ಜೋಡು ತೊಗೊಂಬಂದಿನಿ, ನಿನ್ನ ನಮಸ್ಕಾರ ಮಾಡಕತ್ತೀನಿ, ಯಾವನ್ರ ಎಗರ್ಸ್ಕೊಂಡು ಹೋದ್ರೆ ಏನು ಮಾಡಬೇಕು ಯಪ್ಪ? ಇನ್ನು ಮುಂದೆ ಹೆಂಗಿರ್ಬೇಕು ಯಪ್ಪ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸು ಕಾಲಾಗಿನ ಬಿಡುವಂಥ ಜಾಗದಾಗ ಐತಿ, ದೇಹ ಮಾತ್ರ ಆತನ ಮುಂದೈತಿ. ಆತ ಹಿಂಗಾದ್ರೆ ಹೆಂಗೆ ಉಲಿತಾನ್ರಿ? ಯಾಕೆ? ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಅಬ್ಸೆಂಟ್. ನಮ್ಮ ಮನಸ್ಸು ಚಪ್ಪಲಿನ ಜಾಗದಾಗ ಐತಿ, ದೇಹ ಮಾತ್ರ ಆತ ಮುಂದೈತಿ ಅಂತಂದ್ರೆ ಒಲೆಂಗಿಲ್ಲ. ಕಾರಣ ಗುರುನಾಥ ಒಲಿಬೇಕನ್ನಂಗಿತ್ತಂದ್ರೆ ಮನಸ್ಸು ದೇಹ ಎರಡೂ ಕೂಡ ಆತನಂತಲಿದ್ದಾಗ ಮಾತ್ರ ಗುರುನಾಥ ನಮಗೆ ಒಲಿತಾನ ತಾಯಿ. ಇಲ್ಲಾಂದ್ರೆ ಒಲಿಯಕ್ಕೆ ಸಾಧ್ಯ ಇಲ್ಲ. ಬರೇ ಸುಮ್ಮನೆ ಗುರುನಾಥ ಒಲಿಯೋದಲ್ಲ, ಆ ಗುರುನಾಥನ ಪಾದ ಈ ತೊಡಿ ಮ್ಯಾಗ ಬಿದ್ದಾಗನೇ ಈ ಶರೀರಕ್ಕೆ ಮೋಕ್ಷ. ಇಲ್ಲಂದ್ರೆ ಮೋಕ್ಷ ಅನ್ನೋದೇ ಇಲ್ಲ. ಬರೀ ಮೋಕ್ಷ ಅಲ್ಲ ತಾಯಿ, ಗುರು ಕೊಡುವಂಥ ಲಿಂಗ ಏನದಲ್ಲ, ಇಷ್ಟಲಿಂಗ ಏನದಲ್ಲ, ಆ ಇಷ್ಟಲಿಂಗನನ್ನ ನಂಬಿ ಪೂಜೆ ಮಾಡಕ್ಕಬೇಕ. ನಾವು ಹಾಗೆ ಪೂಜೆ ಮಾಡೋದಲ್ಲ. ನಾವು ಭಾಳ ಮಂದಿ ಲಿಂಗವಂತರ ನಮ್ಮಂಥ ಲಿಂಗವಂತರ ಯಾರು ಇಲ್ರಿ, ನಮ್ಮಂಥ ಆಚಾರವಂತರ ಯಾರಿಲ್ಲ ಅಂತ ತಿಳ್ಕೊಂಡು ಭಾಳ ದೊಡ್ಡದಾಗಿ ಮಾತನಾಡ್ತಿರ್ತೀವಿ ವೇದಿಕೆ ಮ್ಯಾಗ. ಆದರೆ ಎದೆ ಬಂದು ನೋಡಿ ನಮ್ಮ ಎದೆ ಮೇಲೆ ಲಿಂಗ ಇರಂಗಿಲ್ಲ. ನಮ್ಮ ಲಿಂಗಪ್ಪೆಲ್ಲ ಗೂಟಕ್ಕೂ ಜೊತೆ ಆಗ್ತಿರ್ತಾವ. ನೆನಪಿರ್ಲಿವ? ಯಾಕೆ ಉಭಯ ಪೂಜ್ಯರನ್ನ ವೇದಿಕೆ ಮೇಲೆ ಕೂಡಿಸಿವಂತಂದ್ರೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಮನಸ್ಸನ್ನು ಆಳುವಂಥವ್ರು. ಮಹಾರಾಜರು ಮಣ್ಣನ್ನು ಆಳಿದ್ರೆ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಪೂಜ್ಯರು ಮನಸ್ಸನ್ನು ಆತರ ಅಂತ ತಿಳ್ಕೊಂಡು ಅವ್ರ ಮ್ಯಾಲೆ ಕೂಡಿಸಿವಂತಂದ್ರೆ ಅವ್ರು ಗುರುನಾಥ ಅಂತ ಕರೀತಾರೆ. ಗುರುನಾಥ ಅಂತ ಹೇಳಿ ಕಾರಣ ಗುರು ಕೊಟ್ಟಂಥ ಇಷ್ಟಲಿಂಗಯ್ಯ. ನಮ್ಮ ಜೊತೆಗೆ ಕೊನೆಯದಾಗಿ ಬರುವಂಥದ್ದು ಯಾವುದು ಅಂತಂದ್ರೆ ಗಳಿಸಿರುವಂಥ ಶಿರಿ ಆಗಲಿ, ಗಳಿಸಿರುವಂಥ ಸಂಪತ್ತಾಗಲಿ, ಗಳಿಸಿರುವಂಥ ಬೆಳ್ಳಿ ಬಂಗಾರ ಆಗಲಿ, ಇದು ಯಾವುದೂ ಕೂಡ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಬೀಗರು ಬೀಜರು ಯಾರು ಕೂಡ ಬರೋದಿಲ್ಲ ನಮ್ಮ ಜೊತೆಗೆ. ಖಾಲಿ ಹಾತ್ ಮೇ ಆಯೇಗ ಖಾಲಿ ಹಾತ್ ಮೇ ಜಾಯೇಗ. ಬರಬೇಕಾದ್ರೆ ಬರೇ ಕೈಲೆ ಬಂದೀವಿ, ಹೋಗ್ಬೇಕಾದ್ರೆ ಕೂಡ ಬರೇ ಕೈಲಿ ಹೋಗ್ತೀವಿ. ಜೀವ ಇರುವಂಥ ಸಮಯದೊಳಗೆ ಈ ದೇಹಕ್ಕೆ ಕಾಯ ಅಂತ ಕರೀತಾರೆ. ಈ ಕಾಯದ ಮೇಲೆ ಕಿಮ್ಮತ್ತ ರೇಷ್ಮೆ ಬಟ್ಟೆ ಹಾಕ್ಕೊಂಡಿವಿ ಅಂದರೂ ಕೂಡ, ಎಂಥ ದೊಡ್ಡ ಕೋಟಿ ಖರ್ಚು ಮಾಡಿ BMW ಕಾರ್ನಾಗ ಅಡ್ಡಾಡಿ ಬಂದರೂ ಕೂಡ ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೋತಂದ್ರೆ ನಮಗಾಗಿ ಒಂದು ಗಾಡಿ ತಯಾರು ಮಾಡ್ತಾರೆ. ಅದು ಬಣ್ಣದ ಚಿತ್ತರ ಗಾಡಿ ಇರ್ತೈತಿ. ಆ ಗಾಡಿ ಬಿಡ್ತಾರ, ನಮಗಾಗಿ ಒಂದು ಗಾಡಿ ತಯಾರು ಮಾಡ್ತಾರ. ಈ ಶರೀರದ ಮೇಲೆ ಕೊನೆಗೆ ಒಂದು ಬಿಳೆ ಬಟ್ಟೆ ತೊಗೊಂಡು ಹೋಗ್ತಾರೆ. ಬಿಳೆ ಬಟ್ಟೆನ
ಗುರುನಾಥ ಕೊಟ್ಟಂತ ಇಷ್ಟ ಲಿಂಗ ಮಾತ್ರ ನಮ್ಮ ಜೊತೆಗೆ ಬರ್ತದ. ಇದನ್ನ ಬಿಟ್ಟರೆ ಬೇರೆ ಏನು ಕೂಡ ಬರುವುದಿಲ್ಲ. ಹೆಂಗ ಲಿಂಗ ಪೂಜನೆ ಮಾಡಬೇಕು ಅಂತಂದ್ರೆ ನೆನಪಿರಲಿ, 12ನೇ ಶತಮಾನದೊಳಗೆ ವಿಶ್ವಗುರು ಬಸವಣ್ಣವರು ಒಂದು ಪ್ರಾಣಿಗೆ ಮೊದಲು ಮಾಡಿ ಲಿಂಗ ಕಟ್ಟ್ಯಾರ. ಪ್ರಾಣಿಗೆ ಮೊದಲು ಮಾಡಿ ಲಿಂಗ ಕಟ್ಟ್ಯಾರ. ಲಿಂಗ ಕಟ್ಕೊಳ್ಬೇಕ. ಹೆಂಗ ಮದುವೆ ಆದ್ಮ್ಯಾಗ ಗಂಡ ಹೆಂಡತಿ ಅಂತ ಹೆಂಗೆ ಕರೀತಾರಲ್ಲ, ವೇದಿಕೆ ಮ್ಯಾಗ ಕುಂತಿರ್ತಕ್ಕಂಥ ಪರಮ ಪೂಜ್ಯರದು ಮದುವೆ ಆಗೈತೆವ. ಅಯ್ಯಪ್ಪ, ಅವನು ಸನ್ಯಾಸಿ ಅಂತ ತಿಳ್ಕೊಂಡಿವ್ ಮರಯ್ಯ, ಮತ್ತು ಅವ್ರು ಹೆಂಡ್ರಿ ಎಲ್ಲಿ ಅದಾರ್ರಿ ಅಂತ ನೀವು ಕೇಳ್ಬಹುದ. ನೆನಪಿರಲಿ, ನಮ್ಮದು ಹೆಂಗೆ ಮದುವೆ ಆಗೈತಲ್ಲ ಹಂಗೆ ಅವ್ರದ್ದು ಕೂಡ ಪಟ್ಟಾಧಿಕಾರ ಅಂತ ತಿಳ್ಕೊಂಡು ನಮ್ಮ ಮದುವೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಅಜ್ಜರ್ದು ಕೂಡ ಪಟ್ಟಾಧಿಕಾರ ಆಗ್ತದೆ. ಅವ್ರ ಪತಿ ಯಾರು ಅಂತಂದ್ರೆ ಅಂಗ ಸತಿ ಲಿಂಗಪತಿ. ಅಂಗ ಸತಿ ಲಿಂಗಪತಿ. ಅವ್ರ ಕೈಯೊಳಗಿರ್ತಕ್ಕಂಥ ಲಿಂಗೈನೇ ಪತಿ ಅದಾನ, ಈ ಶರೀರವೇ ಸತಿ ಅಂತ ತಿಳ್ಕೊಂಡು ಕರೀತಾರೆವ. ಸದಾ ಬಕ್ಕಲ ನಿತ್ಯಲು ಕೂಡ ಮುನ್ನೋಳಿ ಪೂಜ್ಯರಾಗಿರ್ಬೋದು, ಕಟ್ಗೋಳ ಪರಮ ಪೂಜ್ಯರಾಗಿರ್ಬೋದು, ನಿತ್ಯಲು ಕೂಡ 2 ಸಾರಿ ಸ್ನಾನ, ಲಿಂಗಾರ್ಚನೆ, ಪೂಜೆ, ಜಪ ತಪಗಳನ್ನ ಮಾಡ್ಲಿಕ್ಕತ್ತಿದ್ದು ಯಾರ ಸಲುವಾಗಿ ಅಂದ್ರೆ ಅವ್ರ ಸಲುವಾಗಿ ಅಲ್ಲ. ಅಂಗೈಯೊಳಗೆ ಲಿಂಗವನ್ನು ಹಿಡಿದು ಲಿಂಗ ಪೂಜೆನ ಮಾಡಬೇಕಾದ್ರೆ ಒಂದು ಪತ್ರಿ, ಒಂದು ಹೂವನ್ನು ಜಾಸ್ತಿ ಏರಿಸೋದು ಎದ್ರ ಸಲುವಾಗಿ ಅಂತಂದ್ರೆ ಎರಡು ಏನು ಅಂತಂದ್ರೆ ದೇಶದ ಭಾರತ ಮಾತೆಯ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಿತ್ತಂಥ ಸಮಯಕ್ಕೆ ಸಕಾಲಕ್ಕೆ ಮಳೆ ಬರಲಿ, ಮಳೆ ತಕ್ಕ ಬೆಳೆ ಬರಲಿ, ಬೆಳೆ ತಕ್ಕ ಬೆಲೆ ಬರಲಿ. ಬೆಲೆ ಬಂತಂದ್ರೆ ರೈತನ ಮುಖದೊಳಗೆ ನಗು ಇರ್ತಂತ ತಿಳ್ಕೊಂಡು ಒಂದು ಪತ್ರಿ ಜಾಸ್ತಿ ಏರಿಸ್ತಾರ. ಇನ್ನೊಂದು ಪತ್ರಿ ಜಾಸ್ತಿ ಅದಕ್ಕಂತಂದ್ರೆ ದೇಶದ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ವೀರ ಯೋಧರು. ನೆನಪಿರಲಿ, ದಿನಕ್ಕೆ 3 ಹೊತ್ತು ಹೊಟ್ಟೆಗೆ ಹಾಕ್ಕೊಂಡು ಕಣ್ಣು ತುಂಬ 3 ಹೊತ್ತಲ್ಲ 8 ತಾಸು ನಿದ್ದೆ ಮಾಡ್ತೀವಿ ಅಂತಂದ್ರೆ ನೆನಪಿರ್ಲಿವ. ದೇಶದ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ಯಾವ ತಾಯಿ ಹೆತ್ತ ಮಕ್ಕಳದ್ರ ಗೊತ್ತಿಲ್ಲ, ಯಾವ ಅಕ್ಕ ತಂಗಿರ ಪತಿಯದರ ಗೊತ್ತಿಲ್ಲ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದೇಶದ ಗಡಿಯನ್ನು ಕಾಯ್ಲಿಕ್ಕತ್ತಾರ ಅಂತ ತಿಳ್ಕೊಂಡ ನಾವು ನೀವೆಲ್ಲ ಹೊಟ್ಟೆತುಂಬ ಊಟ ಮಾಡಕತ್ತೀವಿ, ಕಣ್ತುಂಬ ನಿದ್ದೆ ಮಾಡಕತ್ತೀವಿ. ಅಕಸ್ಮಾತಾಗಿ ನಮ್ಮ ಹಂಗೆ ಹೊಟ್ಟೆತುಂಬ ಊಟ ಮಾಡಿ ಕಣ್ತುಂಬ ಬಿಡಪ್ಪ ಇಡೀ ದೇಶ ಜನ ಮಕ್ಕೊಂಡಾರ, ಇಡೀ ದೇಶ ಜನ ಹೊಟ್ಟೆತುಂಬ ಊಟ ಮಾಡ್ತಾರೆ ಅಂತ ತಿಳ್ಕೊಂಡು ಅವರು ಕೂಡ ಬರೇ ಒಂದು ಕ್ಷಣ ನಿದ್ದೆ ಮಾಡಿದಂದ್ರೆ ಎಷ್ಟು ಮಂದಿ ಕೈಯಾಗ ವಿಚಾರ ಮಾಡ್ರಿ. ಯಾಕ ಪೂಜ್ಯರು ಲಿಂಗ ಪೂಜೆ ಮಾಡ್ಬೇಕಾದ್ರೆ 2 ಪತ್ರಿ ಅದಕ್ಕಂದ್ರೆ ದೇಶವನ್ನು ಕಾಯುವಂಥ ಯೋಧರು ಕೂಡ ಸುಖವಾಗಿರಲಿ ಅಂತ ತಿಳ್ಕೊಂಡು ಬಯಸ್ತಾರೆ ಅಂತ ತಿಳ್ಕೊಂಡು ದೊಡ್ಡವರಾಗ್ಯಾರಲ್ಲ. ಹಂಗೆ ಗುರು ಕೊಟ್ಟಂಥ ಇಷ್ಟ ಲಿಂಗಯ್ಯ ಮಾತ್ರ ನಮ್ಮ ಜೊತೆ ಬರ್ತದೆ, ಬಿಟ್ಟರೆ ಬೇರೆ ಯಾವುದೂ ಕೂಡ ಬರೋದಿಲ್ಲ.